ಹೃದಯವ ತಣಿತ ಅಮೃತ ಪಾನ
ಭಾರತ ಸಮರ ಒದಗಿ ಬಂದಿಹುದೀಗ. ಭಾರತ ಸಮರ ಒದಗಿ ಬಂದಿಹುದೀಗ. ಭಾರತ ಸಮರ ಒದಗಿ ಬಂದಿಹುದೀಗ. ಭಾರತ ಸಮರ ಒದಗಿ ಬಂದಿಹುದೀಗ.
ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತನ್ನ ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿದ್ದರು. ಆದರೆ ಆ ಮದೋನ್ಮತ್ತನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಏನು ಸ್ವಾಮಿ, ಪುನಃ ಹಾಗಾದರೆ ಈ ನಿಮ್ಮ ವಿಶ್ರಾಂತಿಯ ದಿನಗಳಿಂದ ಕಳೆದು ಹೋದವು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ದ್ವೈತ ಈ ದ್ವಾರಕೆಯ ಕುಸುಮ ಶೈಲಿಯಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ. ಪ್ರಿಯತಮೆ, ಲೋಕ ಸೇವೆಯ ಹರಕೆಯನ್ನು ಹೊತ್ತ ಮೇಲೆಯೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಈ ನಿಮ್ಮ ಚಕ್ರ ದೃಷ್ಟಿ ಪುನಃ ಜಾಗರಿತವಾಗಲಿ. ಜಗತ್ತಿನ ದಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರು ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ. ರುಕ್ಮಿಣಿ, ಸ್ವಾಮಿ, ಯುದ್ಧವೇನೋ ಒದಗಿ ಬಂದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನು. ಹಾಗಾದರೆ ಈ ಶೈನಾಗಾರದ ವಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಈಗ ಅರಿತೆನು ಈ ನಿಮ್ಮ ರಾಜನೀತಿ ಕೌಶಲ್ಯ. ಆದರೂ ಇದು ಪರಿಹಾಸ್ಯವಲ್ಲ ತಾನೆ? ಪರಿಹಾಸ್ಯವಲ್ಲ ರುಕ್ಮಿಣಿ.
ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ಈ ವಿಶ್ವ ಸೃಷ್ಟಿಯನ್ನು ನಲಿಸಿದ ಈ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸೆರೆಬಡಿದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಎಂದಿಗೂ ಕಂಪಿಸುತ್ತಿದೆ. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ಎರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ರುಕ್ಮಿಣಿ, ನಾನು ನಿರಸ್ತ್ರನೇ, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ. ಈ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ನಡೆಸುವೆ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆ. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆ. ರುಕ್ಮಿಣಿ, ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಯಂತೆ ಪ್ರಿಯ. ಲೋಕಪಾಲಕನು ನಾನೆನಿಸಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ಕರೆ ಕಾಯು ಪೊರೆವೆ ಜನರ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ
ಇಂತಹ ಸಾಧನೆಯ ಉದ್ದೇಶವಾದರೂ ಏನು ಸ್ವಾಮಿ? ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ, ಅಲ್ಲದೆ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸು ಇನ್ನು ಕನಸಾಗಿಯೇ ಉಳಿದಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದನು. ಆದರೂ ನನ್ನ ಉದ್ದೇಶ ಸಫಲವಾಗಲಿಲ್ಲ ಪ್ರಿಯೆ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂಬುದನ್ನು ನಾನೀಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವೆನು. ಹೃದಯ ರಂಗಮ ಮೋದಲಿ ಸೆಳೆದ ಸದಮಲ ಶ್ರೀ ಮೋದಲಿ ಸೆಳೆದ ಸದಮಲ ಶ್ರೀ ಅಂಬುದಿ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪ ರಚಿಸಿದಂತಹ ದುಷ್ಟಗೆ ನಿತ್ಯ ಬಳುವಳಿದರು ನಿನ್ನ ರೂಪ ರಚಿಸಿದಂತಹ ದುಷ್ಟಗೆ ನಿತ್ಯ ಬಳುವಳಿದರು ಸುರಭಿಸೋದಯದಿ ಸಿರಿದೇವಿಯ ವರಿಸಿದನ
ವಿರುದ್ಧದ ಸಹಾಯವನ್ನು ಕೇಳಲು ಬರುವಂತಿದೆ. ಬರಲಿ. ಮಿತ್ರ ಪಾರ್ಥ, ಅರ್ಜುನನು ಸಹ ಸಹಾಯವನ್ನು ಅಪೇಕ್ಷಿಸಿ ಬರುವಂತಿದೆ. ಬರಲಿ. ರುಕ್ಮಿಣಿ, ಸ್ವಾಮಿ. ನೀನಿನ್ನು ಹರಡು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಆಗಲಿ ಪರಮಾತ್ಮ. ಪವಡಿಸು ಸ್ವಾಮಿ. ಪವಡಿಸು ಪರಮಾತ್ಮನೇ ಸ್ವಾಮಿಯು ನಿಧಿಸುವಂತೆ ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವೆ. ಜಗದ ಜಾಣನೆ ನೀ ಶೇಷಶಯನನೇ, ಜಗದ ಜಾಣನೆ ನೀ ಶೇಷಶಯನನೇ, ಜಗದಾದಿ ವಂದನೆ ನಿನ್ನ ನಾಮ ಪಾವನ, ಜಗದಾದಿ ವಂದನೆ ನಿನ್ನ
ಪರಮಾತ್ಮರು ಮಲಗಿರುವಂತಿದೆ. ಈ ಪಾದ ಸನ್ನಿಧ್ಯ ಪಡೆದ ನಾವುಗಳೇ ಧನ್ಯರು. ದೇವಾದಿ ದೇವ ನನ್ನ ವಂದನೆ. ಶೃಂಗಾರ ವೈಭವ ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲ ಚರ್ಯ ಹೋಗಿ, ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ, ನೋಡಲ ಆನಂದವಾಗಿದೆ. ಏನಿ ಭವನ ವೈಭವ ನೋಡಲ ಚರ್ಯ ಹೋಗಿ, ಏನಿ ಭವನ ವೈಭವ ನವಿಲು ಸಾರಂಗ ಪಕ್ಷಿಗ ಏಕೆ ಚಿತ್ರವೇ ನಗುತ್ತಿದೆ, ನವಿಲು ಸಾರಂಗ ಪಕ್ಷಿ ಏಕೆ ಚಿತ್ರವೇ ನಗುತ್ತಿದೆ, ಮತ್ತು ಮಾಣಿಕ್ಯರು ಏಕೆ ತಳತೊತ್ತಿವೆ, ದೇವಲೋಕ ಲೋಕವೇ ಬೆರುಗಿದೆ ದಂತಿದೆ, ದೇವಲೋಕಾದಿ ಲೋಕ ಬೆರುಗಿದರಗಿ ದಂತಿದೆ. ಏನಿದು ಈ ಕೃಷ್ಣನ ದರ್ಪದ ಸಿರಿತನ, ಏನಿದು ಈ ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ ನೋಡಲ ಕರೆಯಬಹುದು, ಏನಿ ಭವನದ ವೈಭವ ನೋಡಲು ಅಂದವಾಗಿದೆ, ನೋಡಲು ನಂದವಾಗಿದೆ, ಏನಿ ಭವನದ ವೈಭವ ನೋಡಲ ಚರ್ಯವಾಗಿದೆ, ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ. ನವರತ್ನ ಖಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರಲ್ಲ, ಸೂರ್ಯಕೋಟಿ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡಾಕ್ಷಣ ನನ್ನ ಮನದ ಮೋಡಗಳು ಕರಗಿ ಮಳೆಗೆರೆದಂತೆ ನನ್ನ ಅಂತರಾತ್ಮದಲ್ಲಿ ಮೋಸವಾಗುತ್ತಿರುವುದಲ್ಲ. ಎಂತಹ ಶಿಲ್ಪಿಯ ಕೈಚಾತುರ್ಯ, ವರ್ಣಿಸಳಸದಳ ಚಚೆ, ನನಗೇ ತರದ ಭ್ರಾಂತು. ಸ್ವಸಾಗರ ಪೃಥ್ವಿಯನ್ನು ಶೋಧನ ಮಾಡುತ್ತಿರುವ ಗಾಂಧಾರಿ ದೇವಿಯ ಗರ್ವ ಸಂಜಾತ, ಶತ್ರುಧಂಸ ದುರೀಣ, ಹಸ್ತಿನಾವತಿಯ ಮಣಿಮುಕುಟ, ರತ್ನಸಿಂಹಾಧೀಕ್ಷರ ಈ ಕೌರವೇಶ್ವರನ ಭವನಕ್ಕಿಂತಲೂ ಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓ ಶಿಲಾಬಾಲಕಿಯರು, ಶಿಲಾಬಾಲಕಿಯರ ಭಾವಭಂಗಿ, ಓರೆ ನೋಟ ಬೀರುವ ಕುಡಿಗಣಿನ ಕಡೆ ನೋಟ, ಈ ವಾರಾಂಗನೆಯರ ಕಡೆಗಣಿನ ನೋಟವನ್ನು ನೋಡ್ತಿದ್ದರೆ ನಾನೇ ಅವನು ಸಾರು ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ.
ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ನರ್ತಕೇರಿ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕಡರಂಗ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಕರದೊಳು ಗದೆಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳು ಗದೆಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ಥೊರೆ ಈ ಸರದಾರ ಉರಿಮೀಸೆಯ ಥೊರೆ ಈ ಸರದಾರ ಉರಿಮೀಸೆಯ ಥೊರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ನಮ್ಮ ಚಲದಂಕ ಮಲ್ಲನಿಗೆ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ನಮ್ಮ ಚಲದಂಕ ಮಲ್ಲನಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ನಮ್ಮ ಚಲದಂಕ ಮಲ್ಲನಿಗೆ ಈ ಚಲದಂಕ ಮಲ್ಲನಿಗೆ ನಮ್ಮ ಕುರು ಸಾರ್ವಭೌಮನಿಗೆ ಚೇ ನನಗೇ ತರದ ಭ್ರಾಂತು ಕೃಷ್ಣ, ಇದೆಲ್ಲವೂ ನಿನ್ನ ಮಾಯೆ ಅಲ್ಲದೆ ಬೇರೆ ಇಲ್ಲ. ಓ ಇರಲಿ, ಸಾತ್ಯಕಿ ಇಲ್ಲೇ ಇರುವನು. ಸಾತ್ಯಕಿ, ಎಲ್ಲಿ ನಿನ್ನ ಕೃಷ್ಣನು? ಕುರಾಜ ಶ್ರೀಕೃಷ್ಣ ಪರಮಾತ್ಮರು ಮಲೈರೋರು, ಇನ್ನೇನು ಎಚ್ಚರವುಳ್ಳವರು, ಈ ಪೀಠದಲ್ಲಿ ಮಂಡಿಸಿ. ಒಂದು ಮಾತಿದೆ ಸಾತ್ಯಕಿ, ಪಾಂಡವರಿಗೂ ನಮಗೂ ಭೀಕರ ಸಂಭ್ರಮ ಸಿದ್ಧವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ ಕುರಾಜ. ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆತನು ಎಲ್ಲಿರುವನೋ ನಾವು ಅಲ್ಲೇ ಇರಬೇಕು. ಸರಿಯಾದ ಮಾತು ಸಾತ್ಯಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತೆ.
ಚಚೇ ಪಾದ ಸ್ಪರ್ಶ. ಭೂಪಾಲಕನಾದ ನಾನು ಗೋಪಾಲನ ಪಾದದಡಿಯಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಶಿರೋಭಾಗ. ಮಾಧವ ಮಧುಸೂದನ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ರಸಲ ಹೂವ ದಾನವ ವೈರಿ ದೀನ ರಸಲ ಹೂವ ಧ್ಯಾನವ ವೈರಿ ಧ್ಯಾನವ ಮಾಡ್ಬೇನು ದಯ ತೋರೋ ಹರಿಯೇ ಧ್ಯಾನವ ಮಾಡ್ಬೇನು ದಯ ತೋರೋ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಕೇಶವ ನಿನ್ನಯ ನಾಮಾಮೃತವ ಕೇಶವ ನಿನ್ನಯ ನಾಮಾಮೃತವ ನೆನೆಯುತ್ತೆ ಭಜಿಸುತ್ತೆ ಈ ಅನ್ನ ಜೀವ ನೆನೆಯುತ್ತೆ ಭಜಿಸುತ್ತೆ ಈ ಅನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನ್ನ ನೋಡಲೆಂದು ನಾವೋಡಿ ಬಂದೆ ನಿನ್ನ ನೋಡಲೆಂದು ನಾವೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ಕೇಳಿಸದೆ ಸಾತ್ವಿಕಿ ಎಲ್ಲಿ ನನ್ನ ಪ್ರಾಣಸಕನು ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಸಾತ್ವಿಕಿ ಏನಾಯಿತು ನನಗೆ ಹೇಳಲು ಬಾಯೇ ಇಲ್ಲ, ನೀನೇ ನೋಡು. ಓಹೋ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಿಮ್ಮ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣನ ಆಶ್ರಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಆತನ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಹಾಗೂ ಯುಧಿಷ್ಠಿರನು ತನ್ನ 4 ಸಹೋದರೊಡನೆ ಹಾಗೂ ಪಾಂಚಾಲಿಯ ಸಂಗಡ ಮತ್ತೊಮ್ಮೆ ಚಿರದಿನ ಸಲುವಾಗಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುರೂಪವಾದ ಫಲವು ಅವರಿಗೆ ಲಭಿಸುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದು ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂದ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿದ್ದಾನೆ ಅರ್ಜುನ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ.
ಕುರುಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿದೆ. ನಾನು ಮರ್ತಿಲ್ಲ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಒರೆಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಹಾಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗೋ, ಹಾಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗೋ. ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಪರಮಾತ್ಮ ಯುಗದ ಪರ್ಯಂತವು ನೀನೇ, ನಗು ನಗುತ್ತಲೇ ಜಗವ ಬೆಳಗಿದೆ. ಯುಗದ ಪರ್ಯಂತವು ನೀನೇ, ನಗು ನಗುತ್ತಲೇ ಜಗವ ಬೆಳಗಿದೆ. ಭೃಗು ಮುನಿದರ್ಪದ ಅಕ್ಷಿಯಾಳಿಸಿ ಮೋಕ್ಷವ ನೀಡಿದ ತಂದೆ, ಭೃಗು ಮುನಿದರ್ಪದ ಅಕ್ಷಿಯಾಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡಗಳು ನೀನ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡಗಳು ನೀನ ಶರಣ್ಯ. ಅಂದು ಬೆಳಗ್ಗೆ ದ್ರೌಪದಿಯು ಅಪಮಾನವು ಸಹಿಸದೆ ಮೊರೆ ಇಡಲು, ಅಂದು ಬೆಳಗ್ಗೆ ದ್ರೌಪದಿಯು ಅಪಮಾನವು ಸಹಿಸದೆ ಮೊರೆ ಇಡಲು, ತ್ವರಿತದಿ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ, ತ್ವರಿತದಿ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ
ಕುಶಲವೇ? ಚೇಚೆ, ಚರಣದಡಿಯಲ್ಲಿ ಏಕೆ ಕುಳಿತೆ ಪಾರ್ಥ? ಪರಮಾತ್ಮ, ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ಭಾವ ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ ಭಾವ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತು. ಭಾವ, ಭಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾಗಿದ್ದರೂ ಎಚ್ಚರನಾಗದೇ ಇದ್ದು ಈ ನಿನ್ನ ಮಿತ್ರ ಪ್ರಾಣ ಮಿತ್ರ ಅರ್ಜುನ ಬಂದ ಕೂಡಲೇ ಎಚ್ಚರನಾಗಿ ಭೂಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಾ? ಬಹಳ ಚೆನ್ನಾಗಿದೆ ಈ ನಿನ್ನ ಕಾಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಹಾಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವಾದರೂ ಏನು? ಕೃಷ್ಣ, ಗೋಳೆದ ಕಾಡ್ಗಿಚ್ಚನಂತೆ ಕುರು ಪಾಂಡವರ ಭೀಕರ ಸಂಗ್ರಾಮ ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಲೆಂದು ಕೇಳಲು ಇಲ್ಲಿಗೆ ಬಂದಿರುವೆನು. ಏನು ಭಾವ, ಯುದ್ಧವೇ? ಬೇಡ, ನನ್ನ ಮಾತನ್ನು ಕೇಳು. ಬಲ್ಲೆಯ
ನಳ, ನಹುಷ, ಹರಿಶ್ಚಂದ್ರ, ದಿಲೀಪ, ಭರತ ಮುಂತಾದ ರಾಜರುಗಳು ಬಹಳ ದಕ್ಷತೆಯಿಂದಲೂ ಧರ್ಮದಿಂದಲೂ ಪರಿಪಾಲನೆ ಮಾಡಿದರು. ಆದರೆ ಅವರ ಮರಣಾನಂತರ ಈ ಸಾಮ್ರಾಜ್ಯ ಶಾಸನವು ಅವರ ಹಿಂದೆ ಹೋಗಲಿಲ್ಲ. ಆದ್ದರಿಂದ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಕದನದಲ್ಲಿ ಬಡಿದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ವಾಸುದೇವ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಮೊದಲು ನಿನ್ನ ಬಳಿ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನಗೆ ವಿರೋಚಿತವಾದ ಧರ್ಮ. ಮೊದಲು ಬಂದವನು ನಾನು. ನಮ್ಮ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ವಿಷಯದಲ್ಲಿ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತ ವಯಸ್ಸಿನಲ್ಲಿ ಇರಬಹುದೇನು? ಆತನಿಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಕೃಷ್ಣ, ನಿಮ್ಮಿರುವರಿಗೂ ಸಹಾಯ ಮಾಡುವುದು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯಗಳೇ ಒಂದು ಕಡೆಯಾದರೆ, ಯುದ್ಧ ವಿಮುಖನು ನಿರಾಯುಧನೂ ಆದ ನಾನು ಮತ್ತೊಂದು ಕಡೆ. ಈ ಎರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತ್ರನು ನಿರಾಯುಧನು, ಈತನಿಂದ ಏನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷಕ್ಕೆ ಬರಲಿ. ದುರ್ಯೋಧನ, ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡು. ಕರ್ನಾಟಕ ಸೂತ್ರಧಾರಿ, ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನೆ ಕಪಟ ಮಹೋತ್ಸವವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮಹೋತ್ಸವ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮಹೋತ್ಸವ? ಭರತ ಕಂಡ ಸ್ವತಂತ್ರ ಪ್ರಣಯ ಸಮರ ಶತ್ರುದಾಹ ಪ್ರಚಂಡ ರಕ್ತಕೋ ಹರಿಸಿ ಯೋಧುಪತಿ ತಾಂಡವ ಪ್ರಳಯ ನೃತ್ಯ ಸಿಂಹನಾದ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲು ಆರ ಆಯುಧವಂ ಧರಿಸಿದ್ರೈ. ಆಯುಧವಂ ಧರಿಸಿದ್ರೈ. ಪಾಂಡವರ ಅದೆಂತ ಪಾಲಿಸೆಯೋ ಓಡವೆನ್ನ ಪಂಡಿತ ನಿಪುಣ ಅವತಾರ ಪುರುಷ ಮುಕುಂದ. ಕಬಡ್ಡಿ ಬಲು ಪಕ್ಷಪಾತಿ. ಪಾಂಡವರೆಂದರೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ಈ ನಿನ್ನ ಪ್ರಾಣಸಕ. ಈಗಿರುವಲ್ಲಿ ನಾವು ನಿಮ್ಮೊಡನೆ ಬರಲು ಸಾಧ್ಯವೇ? ಆದರೂ ಬಾಹುಕೈಲ ಕೃಷ್ಣ, ಯುದ್ಧರಂಗದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದೆಯೋ? ಎಚ್ಚರ.
ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮೀರುವುದುಂಟೆ ಭಾವ? ಅದರಲ್ಲಿಯೂ ಚಕ್ರವರ್ತಿ ಸಾರ್ವಭೌಮರಾದ ನಮ್ಮ ವಿಚಾರದಲ್ಲಿ, ನಿನ್ನ ವಿಚಾರದಲ್ಲಿ ನಾನೆಂದೆಂದಿಗೂ ಜಾಗೃತನಾಗಿರುವೆನು ಭಾವ. ಮತ್ತೆ ಸಂಧಿಸುತ್ತೇನೆ ಸಮರ ಭೂಮಿಯಲ್ಲಿ, ಆಗ ತೋರುವೆ ಈಗಿನ ಭಕ್ತರ 7 ಅಕ್ಷಯಣಿ ಸೈನ್ಯದ ಬಲಾಬಲವನ್ನು. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡು.